ತಾಯೇ. ಪರದೇಶಿಯಲ್ಲಿವಳು ಅಲ್ಲ ತಾಯೇ, ನಿನಗೆ ಎಕ್ಕನ ಮಗಳು ಪರದೇಶಿ ಅಲ್ಲ ಇವಳು ನಿನಗೆ ಅಕ್ಕನ ಮಗಳು. ಪರಮ ಮಂಗಲೆಯ ದಮಯಂತಿನು ಓಡಿನನು ಪರಮ ಮಂಗಲೆಯ ದಮಯಂತಿ ನೋಡು ನೋಡಿನನು ಪರದೇಶಿಯಲ್ಲ ಇವಳು ನಿನಗೆ ಅಕ್ಕನ ಮಗಳು ನೋಡು ಹಾಸಕ್ಕಾದರೂ ಕೂಡ ಇವಳನ್ನು ಆತರಣಾಗಿ ಯಾವ ಕಾರಣಕ್ಕೂ ಆಡಬೇಡ ತಾಯೇ. ಏನಾಯಿತು? ಆ ಮಾತನ್ನು ಕೇಳಿ ಸಹಿಸುವಂತಹ ಸ್ಥಿತಿ ನನ್ನಲ್ಲಿ ಇಲ್ಲ ತಾಯಿ. ನಾ ಇದ್ದ ವಿಚಾರವನ್ನೇ ಅರುಹಿದೆ. ಹೆಚ್ಚು ಬಾರಿ ನಾವೆಲ್ಲ ಮಾತನ್ನು ಕೇಳ್ತೇವೆ. ಯಸ್ಯಾಸ್ತಿ ವಿತ್ತಂ ಸಾ ನರಃ ಕುಲೀನಃ ಪಂಡಿತಃ ಸಾತ್ ಶ್ರುತವಾನ್ ಗುಣಜ್ಞಃ ಸಾಯೇವ ವಕ್ತ ಸಾಚ ದರ್ಶನೀಯ ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ ಎನ್ನುವ ಹಾಗೆ ಹಣವೊಂದು ಉಂಟು ಅಂತಾದರೆ ಅವನಲ್ಲಿ ಗುಣವನ್ನು ಕಾಣುತ್ತಾರೆ. ಹಣವೊಂದು ಉಂಟು ಅಂತಾದರೆ ಅವನಲ್ಲಿ ಧನಿಕತ್ವವನ್ನು ಕಾಣುತ್ತಾರೆ. ಹಣವೊಂದು ಉಂಟು ಅಂತಾದರೆ ಸಭೆಯ ಮಧ್ಯದಲ್ಲಿ ಅವನೇ ವಿದ್ವಾಂಸನಾಗುತ್ತಾನೆ. ಹಣವೊಂದು ಉಂಟು ಅಂತಾದರೆ ಸರ್ವರಿಂದಲೂ ಮಾನಿತನಾಗುತ್ತಾನೆ. ಹಣ ಇಲ್ಲದೆ ಬಡವನಾದ ಅಂತಾದರೆ ಲೋಕ ಅವನನ್ನು ಗುರುತಿಸುವುದಿಲ್ಲ. ಶ್ರೀಮಂತಿಕೆಯ ಪೊರೆ ಎನ್ನುವುದು ಕಣ್ಣಿಗೆ ಬಂತು ಅಂತಾದರೆ ಬಡವನ ಪಾಡನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ತೋರಿಸಿಬಿಟ್ಟಿಯಲ್ಲ ತಾಯಿ. ಯಾಕೆ ಸ್ವಾಮಿ ಇಂತಹ ಮಾತುಗಳನ್ನಾಡುತ್ತೀರಿ? ಯಾರನ್ನು ಕಂಡಾವಾಗ ಬರಸೆಳೆದು ಬಿಗಿದಪ್ಪಿ ಮುದ್ದಾಡಿ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಮಗಳೇ ಅಂತ ಆಡಬೇಕಾಗಿತ್ತು, ಅಂಥವಳನ್ನು ಪರದೇಶಿ ಅಂತ ಆಡುವುದಕ್ಕೆ ಹೇಗೆ ತಾಯಿ ನಿನಗೆ ಮನಸ್ಸು ಬಂತು? ನೀನು ಆಲೋಚನೆ ಮಾಡಿ. ನೀವು ಯಾಕೆ ಒಗಟಾಗಿ ಮಾತನಾಡುತ್ತಾ ಇದ್ದೀರಿ? ಅರ್ಥವಾಗ್ಲಿಲ್ಲ ತಾನೆ? ಇಲ್ಲ ಸ್ವಾಮಿ, ತಿಳಿಯುವ ಮನಸ್ಸು ನಿನಗುಂಟಲ್ಲ. ಇದೆ ಅಮ್ಮ. ನಿನ್ನ ಅಕ್ಕನನ್ನು ಕುಂಡಿನಾಪುರದ ಭೀಮಕರಾಯನಿಗೆ ಮದುವೆ ಮಾಡಿ ಕೊಟ್ಟದ್ದು ತಾನೆ? ಹೌದು. ಅವನಿಗಿಬ್ಬರು ಮಕ್ಕಳು ಇರುವುದು ಸತ್ಯ ತಾನೆ? ನಿಜ. ಒಬ್ಬಳು ದಮಯಂತಿ. ಆ ದಮಯಂತಿಯನ್ನು ಯಾರಿಗೆ ಮದುವೆ ಮಾಡಿಕೊಟ್ಟದ್ದು ಹೇಳು? ನಳಚಕ್ರವರ್ತಿಗೆ. ನಿಷಧಪುರದ ಅಧೀಶನಿಗೆ ಮದುವೆ ಮಾಡಿಕೊಟ್ಟವರು ನೀವು. ಆ ದಮಯಂತಿ ಬೇರೆ ಯಾರು ಅಂತ ತಿಳಿದೆ. ಆಗದಿಂದ ಪರದೇಶಿ ಪರದೇಶಿ ಅಂತ ಆಡ್ತಾ ಇದ್ದೀಯಲ್ಲ, ಪರದೇಶಿ ಅಲ್ಲ, ಇವಳು ನಿನ್ನ ಅಕ್ಕನ ಮಗಳು ಪರಮ ಮಂಗಳೆಯಾದ ದಮಯಂತಿ. ನೋಡಮ್ಮ, ದಮಯಂತಿ. ಸ್ವಾಮಿ, ಬ್ರಾಹ್ಮಣರು ಯಾವ ಕಾಲಕ್ಕೂ ಸಟೆಯನ್ನು ಆಡುವುದಿಲ್ಲ. ಇಲ್ಲ ತಾಯಿ, ನೀವು ಹೇಳುತ್ತಾ ಇರುವುದು ನಿಜವಾಗಿಯೂ ಹೌದು. ಹಾಗಿದ್ರೆ ಆಕೆ ದಮಯಂತಿ ಇದ್ದಾಳೆ. ತಿಳಿಯಮ್ಮ, ತಿಳಿ, ಪರೀಕ್ಷಿಸು, ಕೇಳು. ಮುಂದೆ ಬಾರು, ಮುಂದೆ ಬಾರಿ. ಸ್ಥಿರವಾಗಿ ಎರುವು ನೀನಾರೆಂದು ಎನ್ನೊಡನೆ ಅವರಾಡಿದಂತಹ ಮಾತನ್ನು ನೀನು ಆಲಿಸಿದವರು. ಅವರು ಯಾವ ಕಾಲಕ್ಕೂ ಸುಳ್ಳನ್ನಾಡುವುದಿಲ್ಲ. ನೀನು ಹಾಗೆ ಯಾವುದೇ ಸುಳ್ಳನ್ನಾಡಬಾರದು. ಸ್ಥಿರವಾಗಿ ಅರ್ಹಬೇಕು. ನೀ ದಮಯಂತಿ ಅಲ್ಲವೇ? ನಿನ್ನ ತಂದೆ ಇಲ್ಲಿ ನೋಡು, ನೀ ಮರೆ ಮಾಡಿದ್ದು ಹೌದು ಅಂತಾದ್ರೆ ನಿನ್ನ ತಂದೆ ತಾಯಿಗಳ ಮೇಲೆ ಆಣೆ ಉಂಟು. ನೀ ದಮಯಂತಿ ಅಲ್ಲವೇನೆ? ಮರೆ ಮಾಡಿದರೆ ನಿಲ್ಲ ಮಕ್ಕಳ
ದಮಯಂತಿಯಲ್ಲವೇ ನೀನು? ನನ್ನಲ್ಲೇ ಗುಟ್ಟು ಮಾಡ್ತೀಯಮ್ಮ. ಇದು ನೀ ಇನ್ನೂ ಮರೆ ಮಾಡಿದ್ದು ಹೌದು ಅಂತಾದ್ರೆ ನೀ ಪಡೆದಂತಹ ನಿನ್ನ ಮಕ್ಕಳ ಮೇಲೆ ಆಣೆ ಉಂಟು. ನೀ ದಮಯಂತಿ ಅಲ್ವೇ? ಹೇಳುವುದಿಲ್ಲ, ನೀ ಹೇಳುವುದಿಲ್ಲ. ಮರೆಮಾಡದೆ ನಿನ್ನ ಪತಿಯಾಣೆ ಮೆರೆವರ ಭಜತಿಯಲ್ಲವೇ ನಿನಗೆ ಯಾವುದೇ ವಂಚನೆಯನ್ನು ಮಾಡಲಿಲ್ಲ. ನೀ ಕೇಳಿ ಬಂದ ಕಾಲಕ್ಕೆ ಆಶ್ರಯವನ್ನು ಕಲ್ಪಿಸಿಕೊಟ್ಟವಳು ನಾನು. ಇನ್ನೂ ಗುಟ್ಟು ಮಾಡಬೇಡ, ಹೇಳು, ನೀ ದಮಯಂತಿ ಅಲ್ವೇನೆ? ಹೇಳಮ್ಮ. ಹೇಳುವುದಿಲ್ಲ, ನೀ ಹೇಳದೇ ಇದ್ರೆ ನಿನ್ನ ಗಂಡನ ಮೇಲೆ ಆಣೆ ಉಂಟು. ಹೇಳಮ್ಮ, ಹೇಳೇ. ಚಿಕ್ಕಮ್ಮ ಹೇಳಲು ಚಿರವಾಗಿ ಅಹುದು ಅಹುದು ಅಹುದಿಲ್ದಳು. ಗುಟ್ಟ ಬೀಳದಿ ಕೊರಳ ಕೊಯ್ದಿಯ ಕೊಟ್ಟಪೇಳೆ ಕೊರಳ ಅಷ್ಟಭಾಗ್ಯಳಿ ಸೇವೆಯಲ್ಲಿ ಬಹು ಕಷ್ಟಪಡಿಸಿದೆನೆಂದು ಗೋಳಿಟ್ಟಾಗ ಅಪ್ಪಿದೆಳು. ಅಷ್ಟಭಾಗ್ಯಳಿ ಸೇವೆಯಲ್ಲಿ ಬಹು ಕಷ್ಟ ಪಡಿಸಿದೆನು ಗೋಳಿಟ್ಟಾಗ ಗುಟ್ಟ ಬೀಳದೆ ಕೊರಳ ಕೊಯ್ದೆಯ ಕೊರಳ ಕೊಯ್ದೆಯ ಅಷ್ಟಭಾಗ್ಯಳೇ ಆ